ತುಂಬ ಚೆನ್ನಾಗಿದೆ ಪಿಕ್ಚರ್. ಶಿವಣ್ಣ ಆಕ್ಟಿಂಗ್ ಲಾಸ್ಟ್ ಎಂಟ್ರಿ ತುಂಬ ಚೆನ್ನಾಗಿದೆ. ಅವ್ರನ್ನೇ ನೋಡ್ಬೇಕು ಮೇಯ್ನಾಗಿ. ಶಿವಣ್ಣನೇ ಮೇಯ್ನ್ ಪಿಕ್ಚರಲ್ಲಿ ಇರೋದೇ. ಲಾಸ್ಟ್ ಎಂಟ್ರಿ ಇದೆಯಲ್ಲ, ಶಿವಣ್ಣ ಧೂಳು ಎಬ್ಬರಿಸ್ಬಿಟ್ಟಿದ್ದಾರೆ. ಇನ್ನೂ 4 ಸತಿ ನೋಡ್ಬೋದು ಪಿಕ್ಚರ್ನ. 100% ಸೂಪರ್ ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಸೂಪರ್. ಶಿವಣ್ಣ ಸೂಪರ್. ಶಿವರಾಜ್ ಕುಮಾರ್ ಇರೋದಕ್ಕೆ ಬಂದಿರೋದು ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸರ್. ಶಿವರಾಜ್ ಕುಮಾರ್ ಅನ್ಸುತ್ತೆ. ಅದೇ ಕ್ಲೈಮ್ಯಾಕ್ಸ್ ಅಂತೂ ಬೆಂಕಿ. ನಮ್ಮ ಶಿವಣ್ಣ ನೆನ್ರಿ ಆ್ಯಕ್ಟಿಂಗ್. ಶಿವಣ್ಣ ಕೇಳ್ಬೇಕಾ ಹೇಳಿ, 62 ಏಜು. ಬೆಂಕಿ ಬ್ರೋ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಬಿಡಿ. ಚೆನ್ನಾಗಿದೆ. ಬೆಂಕಿ ತುಂಬ ಸೂಪರ್ ಆಗಿದೆ. ಯಾಕಂದರೆ ಅದರಲ್ಲಿ ನಮ್ಮ ಶಿವಣ್ಣ ಇದ್ದಾರೆ. ಶಿವಣ್ಣ ಅಂದರೆ ಗೊತ್ತಲ್ಲ, ಬೆಂಕಿ ಆಗಿರುತ್ತೆ ಸಿನಿಮಾ. ಆ ಗೋಸ್ಟ್ ಸಿನಿಮಾದಲ್ಲಿ ನೋಡಿರ್ತಾರೆ ನೀವು, ಒಂದು ಬೇರೆ ಲುಕ್ಕಲ್ಲೇ ಇದ್ದಾರೆ. ಇದರಲ್ಲಿ ಒಂದು ಸಿಂಪಲಾಗಿ ಕ್ಯಾರೆಕ್ಟರ್ ಮಾಡಿದ್ರು ಮಾಸಲ್ಲೇ ಕಾಣ್ತಾರೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರೋದಾಗಿರ್ಬೋದು. ಸ್ಟಾರ್ಟಿಂಗಲ್ಲೆಲ್ಲ ಅಂದ್ಕೊಂಡಿದ್ವಿ ಏನೋ ಒಂದು ಸಿಂಪಲ್ ಕ್ಯಾರೆಕ್ಟರ್ ಇರ್ಬೋದು, ಟ್ರೈಲರ್ ನೋಡಿದಾಗೆಲ್ಲ ಹಂಗೆ ಅನಿಸುತ್ತೆ. ಬಟ್ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಏನು ನೋಡ್ತೀರಾ, ಬೇರೆ ಲೆವೆಲಲ್ಲೇ ಇದ್ದಾರೆ ಶಿವಣ್ಣ. ಕನ್ನಡ ಇಂಡಸ್ಟ್ರಿದ ಕಳಸ ಅಂತಲೇ ಹೇಳಬೇಕು. ಅವ್ರು ತಮಿಳ್ ಇಂಡಸ್ಟ್ರಿಯಲ್ಲಿ ಹೋಗ್ಬಿಟ್ಟು ಈ ಥರ ಒಂದು ಕ್ಯಾರೆಕ್ಟರ್ನ ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿ ಪಡೋ ವಿಷಯ. ಧನುಷ್ ಅವ್ರ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ಒಂದು ಬೇರೆ ಲೆವೆಲಲ್ಲೇ ಇದೆ ಕ್ಯಾರೆಕ್ಟ್ರು. ನಿಜವಾಗ್ಲೂ ನಾನು ಒಂದು ಸಿಂಪಲ್ ಆಗಿರೋ ಕ್ಯಾರೆಕ್ಟರ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ಮಾತ್ರ ಬೇರೆ ಥರನೇ ತೋರಿಸ್ಬಿಟ್ಟಿದ್ದಾರೆ. ಧನುಷ್ ಅವ್ರ ಆ್ಯಕ್ಟಿಂಗ್ ಅವರು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಶಿವಣ್ಣಂಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳೋಕ್ಕೂ ಸಾಧ್ಯನೇ ಇಲ್ಲ. ಯಾಕಂದರೆ ಪದಗಳೇ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ. ಆ ಥರ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಕ್ಯಾಪ್ಟನ್ ಮಿಲ್ಲರ್. ನೆಕ್ಸ್ಟ್ ಲೆವೆಲ್. ಶಿವಣ್ಣನ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಆ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರ ಹತ್ರನೂ ಆಗಲ್ಲ. ನನಗೆ ಧನುಷ್ಗಿಂತ ನಮ್ಮ ಶಿವಣ್ಣನೇ ಇಷ್ಟ ಅಂತ ಹೇಳ್ತೀನಿ. ಯಾಕಂದರೆ ಅವರು ಸ್ವಲ್ಪ ಬಂದ್ರೂ ಮಾಸಾಗೆ ಬಂದಿದ್ದಾರೆ. ಆ ಸೀನಲ್ಲಿ ಒಂದೊಂದು ಡೈಲಾಗು ಚೆನ್ನಾಗಿದೆ ಸರ್. ನೋಡೋಕ್ಕೆ ಕ್ಯಾಪ್ಟನ್ ಪಿಲ್ಲರ್ ನೋಡಬೇಕಂದ್ರೆ ಕನ್ನಡದವರು ಶಿವಣ್ಣನೇ ನೋಡಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.